ಒಂದು ಕೆಂಡ ಸಂಪಿಗೆ, ಒಂದು ಟಗರು, ಆ ಮೂವಿಗಳ ಅನುಭವ. ಆಮೇಲೂ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರೆ, ಬಟ್ ಇವತ್ತಿಗೂ ಟಗರು ಪುಟ್ಟಿ ಅಂತ ಕರೀತಾರೆ. ಕೆಂಡ ಸಂಪಿಗೆ ನಿಮ್ಮ ಕ್ಯಾರೆಕ್ಟ್ರು ನೆನಪಾಗುತ್ತೆ ಜನಗಳಿಗೆ. ಅದಾದ ನಂತರ ಎಲ್ಲಿ ಮಾನ್ವಿತಾ ಅಂತ, ಅಂದರೆ ಮಾನ್ವಿತಾ ಪ್ರಯತ್ನಗಳು ಎಲ್ಲಿಗೆ ಬಂದು ನಿಂತ್ಕೊಳ್ತು ಅಂತ? ಹೌದು, ನಾನು ಕೆಂಡ ಸಂಪಿಗೆಯಿಂದ ಜರ್ನಿ ಶುರು ಮಾಡಿದೆ. ಅಲ್ಲಿಂದ ಈಗ ಒಂದು ಐ ಥಿಂಕ್ 100 ಸಿನಿಮಾ ಮಾಡಿದ್ದೀನಿ. ಅದ್ರಲ್ಲಿ ನೆನ್ಪಿಟ್ಕೊಳ್ಳುವಂಥದ್ದು ಅಂದರೆ ನೀವು ಹೇಳ್ದಂಗೆ ಕೆಂಡ ಸಂಪಿಗೆ, ಚೌಕ, ಇನ್ನೊಂದು ಟಗರು, 3 ಸಿನಿಮಾದಲ್ಲಿ ನೆನ್ಪಿಟ್ಕೊಳ್ತಾರೆ. ಯಾ ಸೊ ನನಗೊಂದು ಅರ್ಥ ಆಗಿರೋದೇನಂತ ಹೇಳಿದ್ರೆ, ಸಿನಿಮಾ ಚೆನ್ನಾಗಿದ್ರೆ ಆಡಿಯನ್ಸ್ ಮೆಮೊರಿ ಇದ್ದೇ ಇರ್ತೀವಿ. ಇಲ್ಲಿ ಸಸ್ಟೈನ್ ಆಗೋಕ್ಕೆ 2 ಆಪ್ಷನ್ ಇರೋದು. ಅಂದರೆ ಒಂದು ದುಡ್ಡು ಮಾಡೋಕ್ಕೋಸ್ಕರ ಸಿನಿಮಾ ಮಾಡೋದು, ಅಂದರೆ ಒಳ್ಳೆ ಡೈರೆಕ್ಟರು ಏನಾದರೂ ಒಂದು ಒಳ್ಳೆದು. ಈಗ ನಾನು ಮಾಡಿರೋ ಎಲ್ಲ ಸಿನಿಮಾಗಳು ಒಂದು ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಜೊತೆಗೆ ಇಂಡಿಯಾ ವರ್ಸಸ್ ಇಂಗ್ಲೆಂಡು ಒಳ್ಳೆ ಡೈರೆಕ್ಟ್ರು ಜೊತೆ ಒಂದು ಸಿನಿಮಾ ಮಾಡೋಕ್ಕೆ ಅವಕಾಶ, ವಿಲ್ ಪ್ರೈಸ್ ಅಂತ ಒಂದು ಸಿನಿಮಾಟೋಗ್ರಫರ್ ಜೊತೆ ಕೆಲಸ ಮಾಡೋ ಅವಕಾಶ, ಅವ್ರ ಜೊತೆ ನಾನು ಇಂಡೈರೆಕ್ಟಾಗಿ ಒಂದು ಇಂಟರ್ನ್ಶಿಪ್ಪೇ ಮಾಡಿಬಿಟ್ಟೆ ನಾನು ಲಂಡನ್ನಲ್ಲಿ. ಸೊ ಲಂಡನ್ನಲ್ಲಿ ಒಂದು ಆ ಎಕ್ಸ್ಪೋಜರು. ಸಿನಿಮಾ ಗೆಲ್ತೋ ಸೋಲ್ತೋ ಅದು ಸೆಕೆಂಡ್ರಿ, ಬಟ್ ನನಗೊಂದು ಎಕ್ಸ್ಪೀರಿಯನ್ಸ್ ಸಿಕ್ತು ಆ ಸಿನಿಮಾದಿಂದ. ಸಿನಿಮಾ ಗೆಲುವನ್ನು ಹೇಗೆ ಕನ್ಸಿಡರ್ ಮಾಡೋದು ಮಾನ್ವಿತಾ? ಕಮರ್ಷಿಯಲ್ ಸಕ್ಸಸ್, ಕಮರ್ಷಿಯಲ್ ಸ್ಯಾಟಿಸ್ಫ್ಯಾಕ್ಷನ್? ಅದೇ ಸರ್, ಅದೇ ಎರಡು ಮ್ಯಾಟರ್ ಆಗುತ್ತೆ. ಅಂದರೆ ಒಂದು ಕಮರ್ಷಿಯಲಿ ಸಕ್ಸಸ್ಫುಲ್ ಸಿಗುವಂಥದ್ದು, ಸಕ್ಸಸ್ ಸಿಗುವಂಥದ್ದು. ಒಂದು ಐ ಹ್ಯಾವ್ ಗಾಟನ್ ಪೇಡ್, ಐ ಹ್ಯಾವ್ ಗಾಟ್ ಗುಡ್ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಸೊ ಈ ಥರದ್ದು ನೆಕ್ಸ್ಟ್ ಏನು, ವಾಟ್ಸ್ ನೆಕ್ಸ್ಟ್ ಅನ್ನೋ ಥರದಲ್ಲಿ. ಅಂದರೆ ನನಗೆ ಒಂದು ರಿಯಲೈಸ್ ಆಗಿದೆ ಏನಂತ ಹೇಳಿದ್ರೆ, ಸೊ ಕೆಂಡ ಸಂಪಿಗೆ ಆಗಿದ್ದು ಹೇಗೆ, ಯಾವತ್ತಾದರೂ ಈಗ ಪ್ಯಾಷನೇಟ್ ಆಗಿರತಕ್ಕಂಥ ಒಂದು ಹುಡುಗಿ ಕಮರ್ಷಿಯಲ್ ಬದುಕು, ಕಮರ್ಷಿಯಲ್ ಸಕ್ಸಸ್ಸು, ಕಮರ್ಷಿಯಲ್ ಜೀವನ, ಹಣ, ಈ ಒಂದು ವಲಯ ನೋಡಿದಾಗ ಒಂಥರ ಮೈಂಡಲ್ಲಿ ಒಂದು ಕ್ಲಾಶ್ ಆಗಿದ್ದು ಉಂಟಾ? ನಾನು ಪ್ಯಾಷನ್ ಅನ್ನೋದು ಯಾವುದು, ಸಕ್ಸಸ್ ಅಂದ್ರೆ ಇವತ್ತಿಗೆ ಎಷ್ಟು ಕೋಟಿ ದುಡ್ಡು ಮಾಡ್ತು, ನಾವೇ ಹೇಳ್ತಾ ಇರ್ತೀವಿ. 200 ಕೋಟಿ ಕಲೆಕ್ಷನ್ ಮಾಡ್ತು ಮೂವಿ, 100 ಕೋಟಿ ಕಲೆಕ್ಷನ್ ಮಾಡ್ತು, 560 ಕೋಟಿ ಮಾಡಿದೆ, 1000 ಕೋಟಿ ಮಾಡಿದೆ ಅಂತೀವಿ, ಇದೊಂದು ಸಕ್ಸಸ್ಸು, ಜನ ಬಂದ್ರ ಅಂತ. ಬಟ್ ಅವಾರ್ಡ್ ಸಿನಿಮಾಗಳಂತ ಬಂದಾಗ ಇದನ್ನ ಯಾರು ನೋಡೇ ಇಲ್ವಲ್ಲ, ಇದು ಯಾವಾಗ ಬಂತು ಈ ಕಲ್ಪನೆ? ಈ ಒಂದು ವಿಷಯ ಯಾವಾಗಲೂ ಇರುತ್ತೆ. ಅಕಾರ್ಡಿಂಗ್ ಟು ಮೀ ಸರ್, ಈಗ ಕಮರ್ಷಿಯಲ್ ಅಂತ ಹೇಳಿದ ತಕ್ಷಣ ನೀವು ಹೇಳಿರೋ ಥರ ಎನಿ ಸಿನಿಮಾ ದಟ್ ಮೇಕ್ಸ್ ಮನಿ ಇಸ್ ಅ ಕಮರ್ಷಿಯಲ್ ಸಿನಿಮಾ. ಕರೆಕ್ಟ್. ಸೊ ಎನಿ ಸಿನಿಮಾ ಕಮರ್ಷಿಯಲ್ ಸಕ್ಸಸ್ ಸಿನಿಮಾ, ಕಮರ್ಷಿಯಲ್ ಸಕ್ಸಸ್ ಸಿನಿಮಾ, ಕಮರ್ಷಿಯಲಿ ಸಕ್ಸಸ್ ಸಿಕ್ಕಿರೋ ಸಿನಿಮಾ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಎಷ್ಟೋ ಸಿನಿಮಾ ಕಮರ್ಷಿಯಲ್ ಅಂತಾನೆ ಮಾಡಕ್ ಹೋಗ್ತಾರೆ. ಅದರಲ್ಲಿ ಎಲ್ಲಾ ತರದ್ದು ಎಲಿಮೆಂಟ್ಸ್ಗಳಿರುತ್ತೆ. ಅಂದ್ರೆ ಕಮರ್ಷಿಯಲ್ ಎಲಿಮೆಂಟ್ಸ್, ಕ್ಲೀಶೆ ಆಗಿ ನಾವೇನು ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಇಷ್ಟು ಫೈಟ್ಸು, ಇಷ್ಟು ಸಾಂಗ್ಸು, ಇದು 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 ಈ ಥರದ್ದು ಬಿಲ್ಡಪ್ಗಳು. ಸೊ ಇದು ಒಂದು ಕಮರ್ಷಿಯಲ್ ಪ್ಯಾಕೇಜು. ಅದನ್ನು ಆಕ್ಸೆಪ್ಟ್ ಮಾಡಿ ಜನ ಆಕ್ಸೆಪ್ಟ್ ಮಾಡಿ ಅದಕ್ಕೊಂದು ಸಕ್ಸಸ್ ಕೊಟ್ಟರೆ ಅದು ಕಮರ್ಷಿಯಲ್ ಸಕ್ಸಸ್, ಇಲ್ಲಾಂದ್ರೆ ಅದೊಂದು ಕಮರ್ಷಿಯಲ್ ಸಿನಿಮಾ. ಯಾವುದೋ ಒಂದು ಸಿನಿಮಾ ಕಮರ್ಷಿಯಲ್ ಎಲಿಮೆಂಟ್ಸ್ ಈ ರೂಲ್ ಬುಕ್ಕಲ್ಲಿರೋ ಥರದ್ದು ಫಾರ್ಮುಲಾಗಳು ಯಾವುದೇ ಇಲ್ಲದೆ ಒಂದು ಸಿನಿಮಾ ಸಕ್ಸಸ್ ಆಯಿತು ಅಂತ ಅಂದ್ಕೊಳ್ಳೋಣ. ಸೊ ದಟ್ ಈಸ್ ಆಲ್ಸೋ ಅ ಕಮರ್ಷಿಯಲಿ ಸಕ್ಸಸ್ಫುಲ್ ಸಿನಿಮಾ ಬಿಕಾಸ್ ಇಟ್ ಹ್ಯಾಸ್ ಮೇಡ್ ಮನಿ. ಫಾರ್ ಎಕ್ಸಾಂಪಲ್ ಕೆಂಡ ಸಂಪಿಗೆ ಇಸ್ ಅ ವೆರಿ ಲೋ ಬಜೆಟ್ ಸಿನಿಮಾ ಆ್ಯಂಡ್ ಇಟ್ ಮೇಡ್ ಮನಿ, ಇಟ್ ಗೇವ್ ನೇಮ್ ಆ್ಯಂಡ್ ಇಟ್ ಇಸ್ ಅ ಕಮರ್ಷಿಯಲಿ ಸಕ್ಸಸ್ಫುಲ್ ಸಿನಿಮಾ. ಐ ಥಿಂಕ್ ನನ್ನ ಫಸ್ಟ್ ಸಿನಿಮಾದಲ್ಲೇ ನಾನು ಗ್ಲೋರಿ ನೋಡಿದೆ. ಮೇನ್ ಥಿಯೇಟ್ರಲ್ಲಿ ಇದು ಇಷ್ಟೊಟ್ಟು ಕಟ್ಔಟ್ ಹಾಕ್ಬಿಟ್ಟಿದ್ದಾರೆ, ಚಿಯರ್ ಮಾಡ್ತಿದ್ದಾರೆ ಜನ. ಅಂದರೆ ನಾನು ಯಾವತ್ತು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥದ್ದೆಲ್ಲ ಆಗ್ತಿದೆ ಜೀವನದಲ್ಲಿ. ಬಿಕಾಸ್ ನಿಮ್ಗೆ ಆಗಲೇ ಹೇಳಿರೋ ಥರ ನನ್ನ ಪರ್ಸ್ಪೆಕ್ಟಿವಲ್ಲಿ ನಾನು ತೆರೆ ಹಿಂದೆ ಇರಬೇಕು ಅಂತ, ತೆರೆ ಮುಂದೆ ನನಗಿರೋ ಕೆಪಾಸಿಟಿ ಇದೆ ಅಂತ ನನಗೆ ಗೊತ್ತು. ನನಗೆ ಏನೇ ಪಾತ್ರ ಕೊಟ್ಟರು, ಯಾವುದೇ ಆ್ಯಕ್ಟರ್ ಮುಂದೆ ನಿಲ್ಲಿಸಿದ್ರು ನಾನು ಸಲೀಸಾಗಿ ಆ್ಯಕ್ಟ್ ಮಾಡ್ತೀನಿ, ಯಾವುದೇ ಪಾತ್ರ ಆ್ಯಕ್ಟ್ ಮಾಡ್ತೀನಿ. ಆ ಕಾನ್ಫಿಡೆನ್ಸ್ ಇದೆ ನನಗೆ. ಓವರ್ ಕಾನ್ಫಿಡೆನ್ಸ್ ಅಲ್ಲ, ಬಟ್ ನಾನು ನಟಿ ಅನ್ನೋ ಪರಿಜ್ಞಾನ ನನಗಿತ್ತು. ಬಟ್ ಫ್ಯಾಮಿಲಿ, ಮನೆ, ನಮ್ಮ ತಂದೆ ತಾಯಿ ಅವರ ರಿಸ್ಟ್ರಿಕ್ಷನ್ಸು, ಸೊ ಯಾವತ್ತೂ ಆ ಥಾಟ್ ಪ್ರಾಸೆಸ್ನ ನನಗೆ ಬೇರೆಯವ್ರಿಗೆ ಹೇಳಿ ಆ ಥರದ್ದಾಗಲೇ ಇಲ್ಲ. ಬಟ್ ಸೂರಿ ಸರ್ ಥರದ ನಿರ್ದೇಶಕರು ನನ್ನಲ್ಲಿ ಆ್ಯಕ್ಟರ್ನ ಗುರುತಿಸಿದಾಗ ದೇರ್ ಇಸ್ ಸಂಬಡಿ ಹೂ ನೋಸ್ ದಟ್ ಐ ಕ್ಯಾನ್ ಬಿ ಅನ್ ಆ್ಯಕ್ಟರ್. ಇಟ್ ಇಸ್ ಲೈಕ್ ಒಂದು ಚೆರಿ ಆನ್ ದ ಟಾಪ್ ಥರ ಒಂದು ಸರಿ, ಸಂಬಡಿ ಹೂ ಇಸ್ ರೆಕಗ್ನೈಸಿಂಗ್ ಮೈ ಟ್ಯಾಲೆಂಟ್. ಫೈನ್, ಐ ಆಸ್ಕ್ಡ್ ಹಿಮ್. ಆ್ಯಕ್ಚುಲಿ ನಾನು ಕೆಂಡ ಸಂಪಿಗೆಗೆ ಆಡಿಷನ್ಗೆ ಬಂದಾಗ ನನ್ನ ಮನೇಲಿ ಹೇಳಿರಲಿಲ್ಲ. ನಾನು ಯಾವುದೋ ಚಾನೆಲ್ನಲ್ಲಿ ಇಂಟರ್ವ್ಯೂ ಇದೆ ಅಂತ ಹೇಳಿದೆ. ಆವಾಗೆಲ್ಲ ನಿಮ್ಗಳ ಪರಿಚಯ ಎಲ್ಲ ಇದ್ದಾಗ, ಸೊ ಅದೊಂದು ಈಸಿ ರೂಟ್ ಇತ್ತು ಮನೆಯಿಂದ ಹೊರಗೆ ಹೋಗೋಕ್ಕೆ. ಸರ್ ಹೇಳಿದ್ದಾರೆ ಯಾವುದೋ ಒಂದು ಚಾನೆಲಲ್ಲಿ ಇಂಟರ್ವ್ಯೂ ಅಂತ, ಕೆಲವ್ರ ಹೆಸರುಗಳೆಲ್ಲ ಯೂಸ್ ಮಾಡ್ಕೊಂಡು ಬರೋ ಥರದ್ದು. ಐ ಆಮ್ ಸೋ ಸಾರಿ, ಐ ಆಮ್ ಸೇಯಿಂಗ್ ದಟ್ ಆನ್ ಯುವರ್ ಫೇಸ್, ಬಟ್ ಯಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಬಂದು ಸೂರಿ ಸರ್ ಆಡಿಷನ್ ಮಾಡಿದ್ರು. ಸೂರಿ ಸರ್ ಆಡಿಷನ್ ಆದಮೇಲೆ ಆ ದಿನನೇ ಸೆಲೆಕ್ಷನ್ ಕೂಡ ಆಯಿತು.
ಕೇಳಿದ್ರು ಡ್ರೈವಿಂಗ್ ಬರುತ್ತಾ ಅಂತ. ಆ್ಯಂಡ್ ನಾನು ಎಂಥ ತರಲೆ ಅಂದರೆ ನಾನು 7th 8th ಟೈಮಲ್ಲೇ ನಮ್ಮ ಮನೇಲಿ ಒಂದು ಫಿಯೇಟ್ ಗಾಡಿ ಇತ್ತು, ಪ್ರೀಮಿಯರ್ ಪದ್ಮಿನಿ, ಅದು ಹ್ಯಾಂಡ್ ಗಿಯರ್ದು. ಅದು ನೋಡ್ಸ್ಕೊಂಡು ಹೋಗ್ತಾ ಇಡೀ ಕಳಸದಲ್ಲಿ ನಾನು ಅದಕ್ಕೆ ಫೇಮಸ್. 8ನೇ ಕ್ಲಾಸ್ ಹುಡುಗಿ ಪ್ರೀಮಿಯರ್ ಪದ್ಮಿನಿ ಫಿಯೇಟ್ ಗಾಡಿನ ಓಡಿಸ್ಕೊಂಡು ಹೋಗ. ಅದೇ ರೆಬೆಲ್, ಚಿಕ್ಕ ವಯಸ್ಸಿಂದನೂ ಒಂದು ಸ್ವಲ್ಪ ರೆಬೆಲ್ಲೇ. ಅಕ್ಕಪಕ್ಕ ಮನೆಯವ್ರು ಇರೋರೆಲ್ಲರೂ ನಮ್ಮ ತಾಯಿನ ಕರೆದೇಳೋರೇ, ನೋಡು ಅಮ್ಮು ಹೋಗ್ತಾ ಇದ್ದಾಳೆ ಗಾಡಿ ಹಿಡ್ಕೊಂಡು. ನಮ್ಮಮ್ಮ ಅಳೋದಯ್ಯೇ ಸುಮ್ಮನೆ ಹೋಗ್ಬಿಡ ಅಂತ ಕಿರ್ಚೋದು. ನಾನು ಒಂದು ರೌಂಡ್ ಹೊಡ್ಕೊಂಬರೋದು. ಅದನ್ನು ಕಳ್ಸೋದಲ್ಲೆಲ್ಲ ಫಿಯೇಟ್ ಗಾಡಿ ಓಡಿಸೋದು ಆ ಟೈಮಲ್ಲಿ ತುಂಬ ಕಷ್ಟನೇ. ಅದು ಹಿಂಗೆ ರೋಡ್ಗಳೆಲ್ಲ ಹಿಂಗೆ ಮಲೆನಾಡು ಕಡೆ ರೋಡ್ಗಳು ಯಾವ ಥರ ಘಾಟ್ ಸೆಕ್ಷನ್ ಇರುತ್ತೆ ಅಂತ ನಿಮಗೆ ಗೊತ್ತು. ಸೊ ಅಲ್ಲೆಲ್ಲ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಿದ್ದು ಹುಡುಗಿ. ಅದಾದಮೇಲೆ ನನಗೆ ಸ್ಟ್ರಿಕ್ಟಾಗಿ ಮನೆಯಲ್ಲಿ 18 ವರ್ಷ ಆಗೋ ತನಕ ನೀನು ಗಾಡಿ ಮುಟ್ಟಂಗಿಲ್ಲ ಅನ್ನೋ ಥರದಲ್ಲಿ ಆಣೆ ಭಾಷೆ ಎಲ್ಲ ಹಾಕಿಸ್ಬಿಟ್ಟು ಪೇರೆಂಟ್ಸ್ ಕರ್ತವ್ಯಗಳೇನಿದೆ ಅದನ್ನೆಲ್ಲ ಮಾಡಿದ್ರು, ವಿಚ್ ಇಸ್ ಗುಡ್ ಓನ್ಲಿ. ಈಗಿನ ಮಕ್ಳಿಗೂ ನಾನು ಅದೇ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಈ ಥರದೆಲ್ಲ ಯಾರಾದ್ರೂ RTO ಇದ್ರೆ ಚೆಕ್ ಮಾಡ್ತೀನಿ, ಆ ಟೈಮಲ್ಲಿ ಯಾಕೆ ಕೇಸ್ ಹಾಕ್ಲಿಲ್ಲ ಅಂತ ಹೇಳಿ ರಿಮೈಂಡ್ ಮಾಡಿಸ್ತೀನಿ. ಓಲ್ಡ್ ಕೇಸೆಲ್ಲ ಈ ಥರ ಹಾಕ್ಬೋದಾ ಅಂತ ಕೇಳ್ತೀನಿ. ಯಾಕೆ ಸರ್, ಹೊಟ್ಟೆಪಾಡು ನಮ್ದು ಏನೋ ಮಾಡ್ಕೊಂಡಿದೀವಿ. ಯಾರು ಓಡಿಸೋದು ಹೊಟ್ಟೆಪಾಡ? ಅಂದ್ರೆ ಈಗೇನೋ ಹೊಟ್ಟೆಪಾಡು ಮಾಡ್ಕೊಂಡಿದೀವಿ, ಹಳೇದೆಲ್ಲ ತೆಗ್ಬಿಟ್ಟು. ಯಾಕೆ ಸರ್? ಅವನಿಗೆ ನನ್ನ ಮಾನ್ವಿತಾ ಅಂತ ಬಂದಾಗ ಪ್ರಯತ್ನ ಬೇಕು. ಒಂದು ಕನಸು ಕಾಣೋದು ಬೇರೆ ಮಾನ್ವಿತಾ. ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಬಂದಾಗ ಕೆಲವು ನಾನು ಚೆಕ್ ಮಾಡಿದ್ದೀನಿ, ಹಾಲಿವುಡ್ ಸಿನಿಮಾ ಮೇಕಿಂಗ್ ಹೇಗೆ ಮಾಡ್ತಾರೆ, ಆ ಶಾರ್ಟ್ಸ್ ವೈಸ್ ಹೇಗೆ ಪ್ಲಾನ್ ಆಗುತ್ತೆ, ಸ್ಕ್ರಿಪ್ಟ್ ಹೇಗಾಗುತ್ತೆ, ಪ್ರೀ ಪ್ರೊಡಕ್ಷನ್ ಹೇಗಾಗುತ್ತೆ, ಪ್ರೊಡಕ್ಷನ್ ಹೇಗಾಗುತ್ತೆ, ಒಂಥರ ಆರ್ಟಿಸ್ಟ್ಗಳ ವಿಚಾರದ ಸೆಲೆಕ್ಷನ್ ಹೇಗಾಗುತ್ತೆ ಅಂತ ಒಂದು ದೊಡ್ಡ ದೊಡ್ಡ ಬುಕ್ಗಳೇ ಇದೆ ಅದ್ರ ಬಗ್ಗೆ. ಕೆಲವು ಓದ್ತಾ ಇರ್ತಾರೆ. ಇದಾದ್ಮೇಲೆ ಯಾರಿಗಾನ ಅಪ್ರೋಚ್ ಮಾಡಿದ್ದಾರೆ ಮಾನ್ವಿತಾ, ನಾನು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ, ನಾನು ನಂಬಿ? ಸೊ ಕೆಂಡ ಸಂಪಿಗೆಯಿಂದನೇ ಶುರು ಮಾಡಬೇಕು ಅಂದರೆ ಫಾರ್ ಮಿ ಟು ಗೆಟ್ ವೇರ್ ಯು ಆರ್ ರೈಟ್ ನೌ. ನಾನು ಸರಿ ಕೇಳಿರೋ ಪ್ರಶ್ನೆ, ನೀವು ನನ್ನ ಆ್ಯಕ್ಟರ್ ಅಂತ ಕನ್ಸಿಡರ್ ಮಾಡಿದ್ದೀರಾ? ಈಗ ನಮ್ಮ ಮನೇಲಿ ಹೋಗ್ಬಿಟ್ಟು ಬಾಂಬ್ ಬ್ಲಾಸ್ಟ್ ಮಾಡಬೇಕಲ್ಲ, ದಟ್ ಈಸ್ ದ ಹೋಲ್ ಟಾಸ್ಕ್. ಮನೇಲಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಅದನ್ನು ನಮ್ಮ ತಂದೆಗೆ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲ ಈಗ. ಆ್ಯಂಡ್ ನಾನು ರೆಗ್ಯುಲರ್ ಆಗಿ ಅವ್ರಿಗೆ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಅವ್ರಿಗೆ ತುಂಬ ಹುಷಾರು ತಪ್ತಾ ಇರುತ್ತೆ ಅನ್ನೋ ಥರದಲ್ಲೆಲ್ಲ ಹೇಳಿದೆ. ಸರ್ ನೋಡು ಮನೇಲಿ ಹೇಗಾಗುತ್ತೆ. ಮನೇಲಿ ಹೋಗಿ ಫಸ್ಟ್ ನಾನು ನಮ್ಮ ತಂದೆಯವ್ರಿಗೆ ಹೇಳಿದ್ರು ವಿಚಾರ. ದುನಿಯಾ ಸೂರಿ ಸರ್ ಅವರ ಒಂದು ಸಿನಿಮಾದಲ್ಲಿ ಹಿಂಗೆ ಒಂದು ಅವಕಾಶ ಸಿಕ್ಕಿದೆ. ಫಸ್ಟು ಎಲ್ಲರೂ ಇಡೀ ಫ್ಯಾಮಿಲಿ ಬೇಡ ಅಂದರು ಸರ್. ಯಾಕಂದರೆ ನಮ್ಮ ಫ್ಯಾಮಿಲಿಲಿ ಇದರ ಎಲ್ಲರೂ ಡಾಕ್ಟರ್ಸು, ಇಂಜಿನಿಯರ್ಸು, ಬಿಸ್ನೆಸ್ಸು ಈ ಥರ ಇದರಲ್ಲೇ ಇರೋರು ಎಲ್ಲರೂ ಬ್ಯಾಂಕರ್ಗಳು. ಅದು ನಮ್ಮ ತಂದೆದು ಅಣ್ಣ ಬೇರೆ, ದಿನೇಶ್ ಕಾಮತ್ ಸರ್ ಅಂತ ನಮ್ಮ ದೊಡ್ಡಪ್ಪ ಅವರು ಸಂಸ್ಕೃತ್ ಪಂಡಿತರು ಬೇರೆ. ಅದಾದಮೇಲೆ ನಮ್ಮ ಇನ್ನೊಂದು ದೊಡ್ಡಪ್ಪ ಮಾಧವ್ ಕಾಮತ್ ಅಂತ, ವಿಶ್ವನಾಥ್ ಕಾಮತ್ ಅಂತ ಒಬ್ಬರು. ಎಲ್ಲ ಇವು ಕಸಿನ್ಸು. ನಮ್ಮ ಕುಟುಂಬ ತುಂಬ ದೊಡ್ಡ ಕುಟುಂಬ, ಕರಿಕಾರ್ ಕುಟುಂಬ ಅಂತ ಹೇಳ್ಬಿಟ್ಟು. ಮಂಗಳೂರಿನಲ್ಲಿ ನಮ್ದೊಂದು ಪಟಾಕಿದು ಅದು ಇದು ಏನೇನೋ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಬೇಸಿಕ್ಲಿ ದೇ ಆರ್ ಆಲ್ ವೆಲ್ ನೋನ್. ಆ್ಯಂಡ್ ಸಡನ್ಲಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಮ್ಮ ಪಟಾಕಿನೇ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಇಟ್ಸ್ ಲೈಕ್ ದ್ಯಾಟ್. ಅಂದರೆ ಆ ಥರನೇ ಒಂದು ಮೆಂಟಾಲಿಟಿ ಆ ಟೈಮಲ್ಲಿ ನಮ್ಮ ಮನೇಲಿ ಒಂದು ವಾತಾವರಣ ಹಾಗೆ ಇತ್ತು. ಈಗ ಎಲ್ಲರೂ ಚೇಂಜ್ ಆಗಿದ್ದಾರೆ, ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾರೆ, ಅದು ಬೇರೆ ವಿಚಾರ. ಬಟ್ ಆ ಟೈಮ್ದು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೊ ಫಸ್ಟು ನಮ್ಮ ತಂದೆ ತಾಯಿ ಎಲ್ಲ ಬೇಡ ಅಂತ ಅಂದರು. ನಮ್ಮ ಸೂರಿ ಸರ್ ನಮ್ಮ ತಾಯಿ ಹತ್ರ ಮಾತಾಡ್ತೀನಿ ಅಂದರು. ಮಾತಾಡೋಕ್ಕೆ ಕನ್ವಿನ್ಸ್ ಮಾಡಿದ್ರು, ನನ್ನ ಕರ್ನಾಟಕದಲ್ಲಿ ಸೂರಿ ಅಂತ ಕರೀತಾರೆ ಅಂತ ಅಂದರು. ಮತ್ತಷ್ಟು ಮಾತಾಡಿಸ್ತೀನಿ ಮಾನ್ವಿತಾ ನಿಮ್ಮನ್ನು ಒಂದೊಂದು ಬ್ರೇಕ್ ಆದಮೇಲೆ.